ಯಾರೂ ಇಲ್ಲ. ಮನೆಯಾಗ ಎಲ್ಗೋ ಹೋಗ್ಯವ್ರಿ. ಯಪ್ಪ ನನಗೆ ಬೈವಾದಂಗೆ ಆಗ್ತಾಯಿತ್ತು, ಕೈ ಕಾಲೆಲ್ಲ ನಡುಗ್ತಾ ಇದ್ದಾವೆ. ಯಪ್ಪ ಹೆಂಗ ಸದ್ಯ ಬಿಟ್ಬಿಟ್ಟ. ಅದಕ್ಕೆ ನಿನ್ನ ಮೇಲೆ ಏನು ಹೇಳಲ್ಲ ಅಂತೇಳಿ ಸುಮ್ಮನೆ ಬಂದುಬಿಟ್ಟೆ. ನಾನು ಅವ್ರ ಸವಾಸಕ್ಕೆ ಹೋಗಲ್ಲ, ಅವನು ನನ್ನ ಸವಾಸಕ್ಕೆ ಬರಲ್ಲ ಇನ್ಮೇಲಿಂದಾನ. ಅದಕ್ಕೆ ಯಾರ ತಗ ಯಾತು ಹೇಳಲ್ಲ. ಯಾರ ತಗೋನು ಹೇಳಲ್ಲ. ನನ್ನ ಗಂಡ ಕೇಳಿದರೆ ನನಗೆ ಯಾಕೋ ಬೇಜಾರಾಗಿತ್ತು, ನನ್ನ ಫ್ರೆಂಡ್ ಕೊಟ್ಟೆಲ್ಲ ನಾನು ಟ್ರಿಪ್ ಹೋಗಿದ್ದೆ ಅಂತ ಹೇಳ್ತೀನಿ ಅಷ್ಟೇ. ಕೇಳಿದರೆ ಹಂಗೆ ಹೇಳೋದು ನಾನು. ಮನೆಯಾಗೆ ಯಾರೂ ಇಲ್ಲ. ಅತ್ತೆ 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 ಎಲ್ಗೋದ್ರೆ ಎಲ್ಲಾನ ಯಾರೂ ಇಲ್ಲ. ನನಗೆ ಒಂಥರ ಬೈವಾದಂಗತ್ತ. ಅದಕ್ಕೆ ಒಳಕ್ಕೆ ಬಂದವಳು ಅಕ್ಕಂಡವಳು ಹೊರಕ್ಕೆ ಹೋಗೇ ಇಲ್ಲ. ಬೆಳಗ್ಗೆಲಿಂದ ಬಂದು ನಾನು ಹೊರಕ್ಕೆ ಹೋಗೇ ಇಲ್ಲ. ಇವರು ಎಲ್ಗೋ ಹೋಗ್ಯವ್ರೆ. ನನ್ನ ಎಷ್ಟು ಹುಡ್ಕಾಡಿದ್ರೋ ಏನೋ ನನ್ನ ಗಂಟ. ಈಗ ಇವಳು ಇಲ್ಲಿ ಬಂದು ಕುಕ್ಕಂಡವಳೆ. ನೋಡಿರಿ ಪೊಲೀಸ್ನವ್ರನ್ನ ಕರ್ಕೊಂಬಂದವನಿ. ಬೋಮಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ಇವಳು ಇಲ್ಲಿ ಕುಕ್ಕರ್ಸ್ಕೊಂಡವಳು ಬಂದು. ಏನೇ ಎತ್ತಾಳಾಗಿ ಹೋಗಿದ್ದೆ, ಅವಳ ಮೇಲೆ ಹಾಕಕ್ಕೆ ಹೋಗಿದ್ದಲ್ಲ, ಎತ್ತಾಳಾಗಿ ಹೋಗಿದ್ದೆ ನೀನು. ಮತ್ತೆ ಅದು ನನಗೆ ತುಂಬ ಬೇಜಾರಾದಂಗೆ ಆಗ್ಬಿಟ್ಟಿತ್ತು. ಅದಕ್ಕೇನೆ ನನ್ನ ಫ್ರೆಂಡ್ ಜೊತೆ ಎಲ್ಲೋ ಟೂರ್ ಹೋಗಿದ್ದೆ ಕಣತ್ತೆ. ಬಾರೆ ಮತ್ತೆ ಅಲ್ಲೇಳು, ನಾನು ಇರಲಿಲ್ಲ, ನನ್ನ ಫ್ರೆಂಡ್ ಜೊತೆಗೆ ನಾನು ಎಲ್ಗ ಹೋಗಿದ್ದೆ ಅಂತ ಅವನು ಪೊಲೀಸ್ನವ್ರನ್ನ ಕರ್ಕೊಂಬಂದವನಿ. ಭೂಮಿನ ನೀನೇ ಮಾಡ್ಸಿರೋದು ಇದನ್ನ ಅಂತ ಹೇಳಿ ಭೂಮಿ ಮೇಲೆ ಜೋರು ಮಾಡ್ತಾನೆ ಪಾಪ. ಆ ಹುಡುಗಿ ಯಾಕೋ ಕಾಣ್ದಿಲ್ಲದ್ದು ಪಾಪ. ಅದೇನು ಹೇಳುತ್ತೆ, ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತೈತಿ. ಎಲ್ಲ ಇದ್ದಾಳೆ ಹೇಳಿದ್ರೆ ಸರಿ, ಹೆಂಡ್ತಿ ಕಾಣೆ ಆಗಿದ್ದಾಳೆ ಅಂತ ಹೇಳಿ ಇವನು ಪೊಲೀಸ್ನವ್ರನ್ನ ಕರ್ಕೊಂಬಂದ ನಿನ್ನ ಗಂಡ. ಬಾ, ನನಗೆ ಭಯವಾಗ್ತೈತೆ ಕಣತ್ತೆ, ನನಗೆ ಭಯವಾಗ್ತೈತೆ. ಇಲ್ಲಿಗೆ ಕರ್ಕೊಬರೋಗು ಪೊಲೀಸ್ನವ್ರನ್ನ ಹೇಳ್ತೀನಿ ಏನಾಯ್ತು ಏನು ಎತ್ತ ಅಂತ. ಅಯ್ಯೋಯ್ಯಪ್ಪ, ಈ ಪಾಟಿ ಎದ್ರಿಕೆನ್ ಕುತ್ಕೊಂಡು ಹೆಂಗೆ ತಾಯಿ? ನಾನು ಯಾವಾಗ ಬಂದೆ? ಯಾವಾಗ ಬಂದಳು ನೀನು? ಅವಳು ಇವಳು ಇಲ್ಲಿ ಬಂದವಳೆ. ಅಲ್ಲಿ ನೋಡಿರಿ ಅವನು ಪೊಲೀಸ್ನವ್ರನ್ನ ಕರ್ಕೊಂಬಂದು ಆ ಹುಡುಗಿ ಮೇಲೆ ಜೋರು ಮಾಡ್ತಾನೆ. ನನಗೆ ಭಯವಾಗ್ತೈತೆ. ನಾನು ಅಲೆ ಎದ್ದಾಗಲೇ ಬಂದೆ. ಭಯವಾಗ್ತೈತೆ, ನನಗೆ ಬರೋಕ್ಕಾಗಲ್ಲ. ನನಗೆ ಭಯವಾದಂಗೆ ಆಗ್ತೈತೆ. ಯಾಕನ ಒಂಥರ ನಾ ಕೈ ಕಾಲೆಲ್ಲ ನಡುಗ್ದಂಗೆ ಆಗ್ತವೆ. ಭಯವಾದಂಗೆ ಆಗ್ತೈತೆ, ನನಗೆ ಬರೋಕ್ಕಾಗಲ್ಲ. ನಾನು ತುಂಬ ಎದ್ರಿದ್ನಿ, ಬರೋಕ್ಕಾಗಲ್ಲ. ನಾನು ತುಂಬ ಎದ್ರಿಕೊಂಡೈನಿ. ಇವಾಗ ನಾಟಕ ಆಡ್ತಾ ಇದ್ದಾಳೆ. ಗಂಡ ಬೈತಾನೆ ಹೇಳ್ದಂಗೆ ಕೇಳ್ದಂಗೆ ಹೋಗಿದ್ಲು ಅಂತ ಹೇಳಿ ಬೈತಾನೆ ಅಂತ ಹೇಳಿ ಈಗ ನಾಟಕ ಆಡ್ತಾ ಇದ್ದಾಳೆ. ನಾಟಕ, ಈಗ ನಾಟಕ ಆಡ್ತಾ ಇದ್ದಾಳೆ. ಬಾರೆ ಅಲ್ಲಿ ಹೇಳ, ಬಾರೆ ಬಂದವ್ರು ಪೊಲೀಸ್ನವ್ರು. ಬಾ, ಎದ್ ಬಾ ಸುಮ್ಮನೆ, ಎದ್ ಬಾರೆ. ನಡಿಯತ್ತೆ, ಬತ್ತೀನಿ ನಡಿ. ಇನ್ನೇನು ಮಾಡೋಣ, ಬತ್ತೀನಿ ನಡಿ. ನನಗೆ ಭಯವಾದಂಗೆ ಆಗ್ತೈತೆ. ಏನು ನಾಟಕ ಆಡ್ತೀಯ? ಸುಮ್ಮನೆ ಬಾ, ಎದ್ದು. ಓಹೋ 2-3 ದಿನ ಸುತ್ತರಿಯಕ್ಕೆ ಹೋಗಿ ಪಾಪ ಪಿಳೆ ಮೇಲೆ ಭೂಮಿ ಮೇಲೆ ಇಲ್ಲದ್ದು ಇದು ಮಾಡಕ್ಕೆ ಹೋದ್ಲಿ. ಹೇಳೋಬೇಕಣೆ ನಿನ್ನ ಗಂಡಗಂತಾಳು, ಹೋಗ ಅಂತಾಳು. ಮತ್ತೆ ಹೇಳೋಬೇಕಮ್ಮ. ಯಾತ್ತೋದ್ರು ಏನು ಅಂತ ಎಲ್ಲರಿಗೂ ಬೈವಾದಂಗೆ ಆಗುತ್ತೆ. ಹೇಳೋಗ್ಬೇಕ? ಅಯ್ಯೋ ಏನು ಮಾಡೋಣ ಭಾಗ್ಯಕ್ಕಯ್ಯ. ನಾನು ಎಲ್ಗೋ ಹೋಗೋಣ ಅಂತೋದೆ. ಅದೇನೋ ಆಯ್ತು ಬಿಡು, ಅದನ್ನ ಹೇಳಬಾರ್ದು. ಅದು ನೆನೆಸ್ಕೊಂಡ್ರು ಬೈವಾದಂಗೆ ಆಗುತ್ತೆ. ನಾವು ಫ್ರೀ ಬಸ್ ಅಂತ ಹೇಳಿ ಹೋದ್ವಾ. ಫ್ರೀ ಬಸ್ ಅಂತ ಹೋದ್ವಿ. ನಾನು ಅಲ್ಲಿ ಚಾರ್ಜರೇ ಮರ್ತೋಗಿದ್ದೀನಿ. ಅಲ್ಲೆಲ್ಲೂ ಎಲ್ಲೋಳಿಲಿ ಪರ್ಸ್ ಕಳ್ಕೊಂಡೆ. ಉಳ್ಕೊಂಬಕ್ಕೆ ಜಾಗಿಲ್ಲ, ಏನಿಲ್ಲ. ಅಯ್ಯೋ ಬೇಡ, ನಾನು ಪಜಿತೀನಿ. ನಡಿ ಹೋಗೋಣ, ಹೇಳ್ತೀನಿ. ಸುಮ್ಮನೆ ಕೆಲಸದಲ್ಲಿದ್ದೀವಿ ಅಂತ ಹೇಳ್ತೀರಾ? ಸುಮ್ಮನೆ ಕೆಲಸ ಕಳ್ಕೊಬೇಕಾಗುತ್ತೆ. ಒಳ್ಳೆ ಮಾತಲ್ಲಿ ಹೇಳ್ರಿ. ಇವಾಗ ನಿಮಗೂ ಇವ್ರಿಗೂ ಆಗೋದಿಲ್ಲ ಅಂತ ಹೇಳಿ ಇವರು ಹೇಳಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ ನಮಗೆ. ಸುಮ್ಮನೆ ಯಾಕೆ ನೀವು ಸುಳ್ಳು ಹೇಳ್ತೀರಾ? ಹೇಳಿ ನೋಡಿ, ಮುಂದೆ ತುಂಬ ತೊಂದರೆ ಆಗ್ಬಿಡುತ್ತೆ ನಿಮಗೆ. ರೀ ಭೂಮಿ ಮೇಲೆ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಬಂದ್ಲು ನೋಡು, ನಿನ್ನ ಹೆಂಡ್ತಿ ಎಲ್ಲಿಗೆ ಹೋಗಿದ್ಲು ಕೇಳು. ಯಾರಲ್ಲಿ ಸುತ್ತರಿಯಕ್ಕೆ ಹೋಗಿದ್ಲೋ ಏನೋ, ಅದನ್ನು ಬಿಟ್ಬಿಟ್ಟು ನಮ್ಮ ಮೇಲೆ ಬಂದಿದೆಯಲ್ಲ. ಬಂದ್ಲು ನೋಡು, ಸುತ್ತರಿಯಕ್ಕೆ ಹೋಗಿದ್ಲು. ಬಂದು ಮನೆಯ ಕುಕ್ಕರಿಸ್ಕೊಂಡವಳೆ. ಮನೆಯ ಕುಕ್ಕೊಂಡು ಬರ್ದಂಗೆ ಅಲ್ಲೇನೆ ಸುಮ್ಮನೆ ಬೈವಾಗುತ್ತೆ ಅಂತ ಕುಕ್ಕಂಡವಳು ಕಣು, ನಾಟಕ ಆಡ್ಕೊಂಡು. ಇವರೇನಾ ನಿಮ್ಮ ಹೆಂಡ್ತಿ? ಹೌದು ಸರ್, ಇವಳೇ ನನ್ನ ಹೆಂಡ್ತಿ. ರಂಜು, ಎಲ್ಲಿಗೆ ಹೋಗಿದ್ದೆ ನೀನು? ಎಲ್ಲಿಗೆ ಹೋಗಿದ್ದೆ ಅಂತ? ಅದು ಸರ್, ನಾನು ಫ್ರೀ ಬಸ್ಸು ಅಂತ ಹೇಳಿ ನನ್ನ ಫ್ರೆಂಡ್ ಜೊತೆ ನಾನು ಟೂರ್ ಹೋಗಿದ್ದೆ ಸರ್. ನಾನು ನಮ್ಮ ಫ್ರೆಂಡ್ ಎಲ್ಲ ಟ್ರಿಪ್ ಹೋಗಿದ್ವಿ. ನೀವು ಹೇಳೋಗ್ಬೇಕು ತಾನೇ. ನಿಮ್ಮ ಮನೆಯವರು ಭೂಮಿ ಯಶು ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಒಂದು ಇವರು ನನ್ನ ಹೆಂಡ್ತಿನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಹೇಳಿ ಹೇಳೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ವ ನಿಮಗೆ? ಫ್ರೀ ಬಸ್ ಅಂತ ಹೇಳಿ ಸುಮ್ಮನೆ ಹೋಗ್ಬಿಟ್ರೆ ನೀನು ಒಂದು ಮಾತಾದರೂ ಹೇಳ್ಬೇಕು ತಾನೇ ರಂಜು. ನಾನು ಭೂಮಿ ಯಶು ಮೇಲೆ ಕಂಪ್ಲೇಂಟ್ ಮಾಡಿದೆ. ಪೊಲೀಸ್ನವ್ರು ಬಂದು ಅವಾಗಿಂದ ಕೇಳ್ತಾ ಇದ್ದಾರೆ, ಅವ್ರು ಒಪ್ಕೊಳ್ತಾ ಇಲ್ಲ. ನಮ್ಮನ್ನು ಸುಮ್ಮನೆ ಎದುರಿಸ್ಬಿಟ್ರಿ. ಅವಳೆಲ್ಲ ಹೋಗಿದ್ದಾಳೆ, ನಮ್ಗೆ ಎಷ್ಟು ಬೇಜಾರು ಮಾಡಿಬಿಟ್ರಿ ನೋಡು. ಅವಳು ಫ್ರೀ ಬಸ್ ಐತೆ ಅಂತೇಳಿ ಟೂರ್ ಹೋಗವಳೆ, ಅದನ್ನು ನಮ್ಮ ಮೇಲೆ ಹಾಕ್ಬಿಟ್ರಲ್ಲ ನೀವು. ಈಗಾಳ ನಿನ್ನ ಹೆಂಡ್ತಿ ಬಂದ್ಲು, ಫ್ರೀ ಬಸ್ ಅಂತ ಹೇಳಿ ಸುತ್ತರಿಯಕ್ಕೆ ಹೋಗ್ಯವಳೆ. ಇವ್ರ ಮೇಲೆ ಹಾಕಿದೀಯ ಸುಭೂಮಿ ಮೇಲೆ. ಹಿಂದೆ ಮುಂದೆ ನೋಡಿ ಒಂದಿಟ್ಟು ಮಾತಾಡೋದು ಕಲಿ ನೀನು. ಹೇಳೋಗಿರ್ಲಿಲ್ಲಲ್ಲ ಸರ್, ಅದಕ್ಕೇ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಕಂಪ್ಲೇಂಟ್ ಮಾಡಿದೆ ಸರ್. ಸಾರಿ ಸರ್. ಒಂದಿಷ್ಟಿಷ್ಟಕ್ಕೆಲ್ಲ ಬಂದುಬಿಟ್ಟು ಹಿಂಗೆ ಮಾಡಿಬಿಡ್ತೀರಾ? ಅವ್ರು ಎಲ್ಲಿ ಹೋಗಿದ್ದಾರೆ ಏನೋ ಅಲ್ಲ ಕಣ್ರಮ್ಮ. ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ಹೇಳಿ ಹೋಗಬೇಕು. ಸುಮ್ಮನೆ ಫ್ರೀ ಬಸ್ ಇದೆಯಾ ಅಂತ ಹೇಳಿ ಹೋಗೋದಲ್ಲ. ಮನೆಗೆ ಹೇಳಿ ಹೋಗಬೇಕು. ಇಲ್ಲಾಂದ್ರೆ ಬೇರೆಯವ್ರದ್ದಾದ್ರೂ ಫೋನ್ ಇಸ್ಕೊಂಡಾದರೂ ಫೋನ್ ಮಾಡಬೇಕು. ಇಷ್ಟು ಜನ ಫೋನ್ ಇಟ್ಕೊಂಡಿರ್ತಾರೆ. ಒಂದು ಫೋನ್ ಕಾಲ್ ಮಾಡಿ ಹೇಳಬೇಕು, ಹೇಳಿ ಹೋಗಬೇಕು. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಹೋಗ್ಬಿಟ್ರೆ ಇವ್ರನ್ನೂ ಕೇಳ್ತಾ ಇದ್ದೀವಿ ನಾವು. ಇವಾಗ ಬರ್ತಾ ಇದ್ದೀರಾ ನೀವು?
ಸಾರಿ ಅಮ್ಮ ಭೂಮಿ, ಸಾರಿ. ಅವಾಗಿಂದ ನಿಮಗೆ ನಾನು ಕೇಳ್ಬಿಟ್ಟೆ ಒತ್ತಾಯ ಮಾಡಿ. ಸಾರಿ ಅಮ್ಮ. ಆಯಿತು ಸರ್, ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರು ಸುತ್ತರಿಯಕ್ಕೆ ಹೋಗಿರೋದು ಅವರು. ನಾನು ಹೇಳ್ದೆ ನೆನ್ನೆನೇ ಇವನಿಗೆ, ಸುತ್ತರಿಯಕ್ಕೆ ಹೋಗಿದ್ದಾಳು, ಹೋಗೋ ನಿನ್ನ ಹೆಂಡ್ತಿ ಎಲ್ಲನ ಹುಡಿಕೊಂಡು ಬಾ ಅಂತ ಹೇಳಿದ್ರೆ ನನ್ನ ಮೇಲೆ ಸುಮ್ಮನೆ ಜಗಳ ಬಂದ. ಬಿಡಿ, ಇವಾಗ ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಜಗಳ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಕೆತ್ತತ ಸಿಬ್ರು ಇಲ್ಲಿ ನೋಡಿ, ನೀವು ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಇವಾಗ ಅವ್ರು ಬಂದಿದ್ದಾರೆ, ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಅವ್ರು ಹೆಂಡ್ತಿನ ವಿಚಾರಿಸ್ಕೊಳ್ತಾರೆ. ನೀವು ಇಲ್ಲಿ ನೋಡಿ, ನಿಮ್ಮ ಪಾಡಿಗೆ ನೀವು ಒಳಗಡೆ ಹೋಗಿ. ಅಲ್ಲ ಸರ್, ನೋಡಿ ಮಾಡಿ ಮಾತಾಡಬೇಕು ಸರ್, ನೋಡಿ ಮಾಡಿ ಒಬ್ಬರ ಮೇಲೆ ಅನುಮಾನ ಪಡಬೇಕು. ಈ ರೀತಿ ಸುಮ್ಮನೆ ಮಾತಾಡೋದಲ್ಲ. ನಮ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಯಾರಾದರೂ ಕಾಣದೇ ಇರೋರು ಹಂಗೆ ಅನ್ಕೊಂಬೋದು ಇವಾಗ. ಇವಳೇನು ಮಾಡಿದ್ಲಪ್ಪ ಏನೋ ಅಂತ ಅನ್ಕೊಂಡಿರ್ತಾರೆ ಜನ. ಎಷ್ಟು ನನಗೆ ನೆನ್ನೆಯಿಂದನೂ ಬೇಜಾರಾಗೈತೆ. ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಹೆದರಿಕೊಂಡವ್ರು ಗೊತ್ತಾ? ಇಂಥವೆಲ್ಲ ಅಂದರೆ ಆಗೋದಿಲ್ಲ ಸರ್ ಅವ್ರಿಗೆ. ಎಷ್ಟು ಬೇಜಾರು ಮಾಡ್ಕೊಂಡವ್ರು ನಮ್ಮ ಅಪ್ಪ ನಮ್ಮಮ್ಮಯ್ಯ. ಏನೋ ಅವ್ರು ಹೇಳಿ ಹೋಗಿಲ್ಲ, ಬೈ ಮಿಸ್ಟೇಕ್ ಆಗಿದೆ ಬಿಡಿ. ಇದೊಂದು ಸತಿ ಕ್ಷಮಿಸ್ಬಿಡಿ. ಸಾರಿ ಅಮ್ಮ, ನಾನೇ ಅವ್ರ ಪರವಾಗಿ ಸಾರಿ ಕೇಳ್ತಾ ಇದ್ದೀನಿ. ಸರಿ ಸರ್, ಆಯಿತು. ಹೋಗಳು ಹೋಗ್ಬೇಕು, ಗೊತ್ತಾಗಲ್ರಿ ಒಂದೀಟ ನಾನು. ಸರಿ ಆಯ್ತು, ಹೇಳ್ಬಿಡು. ಇವಾಗ ಏನಾಗಿಲ್ಲ, ಬಂದ ಹೇಳಲ್ಲ ನಾನು ಹೆಂಡ್ತಿ. ಈಗ ಹೇಳ್ತೀರಾ ನೀವು? ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಬೇಜಾರು ಮಾಡ್ಕೊಂಡವ್ರು ಗೊತ್ತಾ? ನಮಗೆ ಎಷ್ಟು ಬೇಜಾರಾಯಿತು. ನೀವೇನೋ ಹೇಳ್ತೀರಾ. ಸುತ್ತರಿಯಕ್ಕೆ ಹೋದವಳು ಹೋಗ್ಬೇಕು, ಯಾರಾದರೂ ಏನು ಅನ್ಕೊಂತಾರೆ ಅಂತ. ಅದೇ ಮತ್ತೆ ಫ್ರೀ ಬಸ್ ಐತೆ ಅಂತ ಹೇಳಿ ಸುಮ್ಮನೆ ಹೊತ್ಕೊಂಡು ಹೋಗ್ಬಿಟ್ಟವಳೆ. ಆಧಾರ್ ಕಾರ್ಡ್ ತಗೊಂಡು ಸುಮ್ಮನೆ ಹೋಗ್ಬಿಟ್ಟವಳೆ. ಹೋಗ್ಬೇಕು ಅನ್ನೋದು ಒಂದು ಈಟನೂ ಬೇಡವೆ ಇವಳಿಗೆ ಜ್ಞಾನ. ಬಾರೆ ಮನೆಗೆ ಬಾರೆ ಫಸ್ಟು ನೀನು ಮನೆಗೆ ಬಾರೆ. ಮನೆಗೆ ಇದ್ದೆ ನಾನು. ಅತ್ತೆ ಕರ್ಕೊಂಡು ಬಂತು. ಮನೆಗೆ ಸೊಪ್ಪಳಿಲ್ದಂಗೆ ಕೂತ್ಕೊಂಡವಳೆ. ಇಲ್ಲಿ ಪಾಪ ಪೊಲೀಸ್ನವ್ರು ಬಂದು ಇವಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ನಡಿಯ ಫಸ್ಟು ನಿನ್ನ ಮನೆಗೆ, ನಡಿಯ ಫಸ್ಟು ನಡಿಯ. ಬಿಡ್ರಿ, ಅದು ಯಾಕಂಗೆ ಹೇಳ್ಕೊಂಡು ಹೋಗ್ತಿರೋ ಬರ್ತೀನಿ ಬಿಡ್ರಿ. ಇಲ್ಲಿಗೆ ಹೋಗಿದ್ದೆ ಅಂತ ಫಸ್ಟ್ ಪೊಗಳು. ಸರಿಯಾಗಿ ಕರ್ಕೊಂಡೋಗಿ ಉಗುಳ್ತಂತಡಿ. ಅಲ್ಲ, ಮಾನ ಮರ್ಯಾದೆ ಬೇಡ್ವಿ ಅವಳಿಗೆ. ಒಳಗ್ಬೇಕು ಮತ್ತೆ ಫ್ರೀ ಬಸ್ ಇತ್ತಂತೆ, ಸುಮ್ಮನೆ ಎಲ್ಗ ಹೋಗಿದ್ಲಂತೆ. ಸುತ್ತರಿಯಕ್ಕೆ ಹೋಗಳು ಹೋಗ್ಬೇಕು, ಒಬ್ರ ಮೇಲೆ ಹಿಂಗೆ ತಂದಿಕ್ಕೆ ಹೋಗೋದಲ್ಲ. ಪೊಲೀಸ್ನವ್ರು ಅಲ್ಲೇ ಹೋಗಿದ್ದಾರೆ. ಭೂಮಿ ಅಕ್ಕ, ಅಲ್ಲೇ ಹೋದ್ರ ಪೊಲೀಸವರು. ಇವಾಗಿನ ಹೋದ್ರು ಲೇಪು. ಯಾಕೆ, ಏನು ಹೇಳಿದ್ಲು ನಮ್ಮಕ್ಕ? ನಿಮ್ಮ ಮೇಲೆ ಏನಾದ್ರೂ ಹೇಳಿದ್ಲಾ? ಏನಿಲ್ಲ ಅಂತ ಕಣಮ್ಮ, ಅವಳು ಟೂರ್ ಹೋಗಿದ್ಲಂತಿ. ಇವಮ್ಮ ಅದೇ ಒಡವೆ ಅವ್ರಲ್ವೇ ಈ ಹುಡುಗಿ, ಅದೇ ಅವಳು ನಮ್ಮ ರಂಜಿ ಒಡವೆ ಹೊತ್ಕೊಂಬಂದಿತ್ತಲ್ಲ, ಆ ಮೈತ್ರಿ ಅಕ್ಕನೇನೆ ಏನಕ್ಕ ಬಂದಿದ್ರು ಭೂಮಿ ಅಕ್ಕನ ಮಾತಾಡ್ಸಕ್ಕಂತ ಹೇಳಿ ಬಂದರು. ನಿಮ್ಮ ಮೇಲೆ ಏನೂ ಹೇಳಲಿಲ್ಲ ತಾನೇ ಭೂಮಿ ಅಕ್ಕ? ಏನೂ ಹೇಳಲಿಲ್ಲ. ನಮ್ಮ ಮೇಲೆ ಏನು ಕೇಳ್ತಾಳೆ? ಟೂರ್ ಹೋಗಿದ್ಲಂತೆ, ಫ್ರೀ ಬಸ್ಸು ಅಂತೇಳಿ ಟೂರ್ ಹೋಗಿದ್ದೆ ಅಂತ ಹೇಳ್ತಿದ್ಲು. ಓ, ಅಷ್ಟನ ಭಯ ಬಂದೈತಲ್ಲ, ಸಾಕು. ನಾನೇನು ಹೇಳಿದ್ಲು ಅಂದ್ಕೊಂಡೆ. ಬೇರೆ ಏನಾದರೂ ಹೇಳಿದ್ಲಾ? ಇಲ್ಲ, ಏನೂ ಹೇಳಲಿಲ್ಲ ಕಣಪ್ಪ. ಯಾಕಪ್ಪ, ನಿನಗೂ ಎಲ್ಲ ಗೊತ್ತೇ ಈ ವಿಷಯ? ಅದು ಅತ್ತೆ, ನಾನೇ ಹೇಳ್ದೆ ಇವರಿಗೆ ಎಲ್ಲ, ನಾನೇ ವಿಷಯ ಇವ್ರ ಹತ್ರ ಹೇಳಿದ್ನ ಹಿಂಗಾಗೈತೆ ಅಂತೇಳಿ. ಅದಕ್ಕೆ ಕೇಳಿದ್ರು. ನಾನು ಯಾಕೋ ಇಷ್ಟೊಂದು ಜನ ಇದ್ದಾರೆ ಅಂತ ಮಾತಾಡ್ಕೊಂಡು ಬರ್ತಾ ಇದ್ವಾ ಅಲ್ಲಿಂದ ನೋಡ್ಕೊಂಡು. ಅದಕ್ಕೇನೆ ಇವಳಂಗಂದ್ಲು ಹಿಂಗಾಗಿತ್ತು ಎಲ್ಲನ ಅಂತ. ಅದಕ್ಕೆ ಮಾತಾಡ್ತಿದ್ವಿ ಆಂಟಿ. ಭೂಮಿ ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಕಣಮ್ಮ, ಚೆನ್ನಾಗಿದ್ದೀವಿ. ಇವ್ರು ಯಾರು, ನಿನ್ನ ತಮ್ಮನ? ನನ್ನ ತಮ್ಮ ಕಣಕ್ಕ. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೋಗ್ರಿ, ಅಲ್ಲ ಸುತ್ತರಿಯಕ್ಕೆ ಹೋಗಿ ಫ್ರೀ ಬಸ್ ಅಂತ ಆಧಾರ್ ಕಾರ್ಡ್ ತಕೊಂಡು. ಸರಿಯಾಗಿತ್ತಂತಡಿ ಇವಾಗ ಗಂಡ. ಎಲ್ಗೋಗಿದ್ದೆ ಕೇಳ್ದಂಗೆ ಅಂತ ಈಗ ಕ್ಲಿಕ್ತಾನೆ. ಅದೇ ಮತ್ತೆ ಫ್ರೀ ಬಸ್ ಅಂತ ಸುಮ್ಮನೆ ಹೋಗ್ತಾ ಇರೋದೇನೆ. ಎಲ್ಲಿ ಬೇಕಾದ್ರೆ ಆಧಾರ್ ಕಾರ್ಡ್ ತೋರಿಸೋದು ಹೋಗೋದು, ಆಧಾರ್ ಕಾರ್ಡ್ ತೋರಿಸೋದು ಹೋಗ್ತಾ ಇರೋದೆ. ನಾನು ಹೆಂಗಾದರೂ ಆಗಲಿ ನಮ್ಮ ಅಕ್ಕ ಆಮೇಲೆ ಭೂಮಿ ಅಕ್ಕನ ಮೇಲೆ ಹಾಕ್ಬಿಟ್ರೆ ಕಷ್ಟ ಅಂತೇಳಿ ಇವ್ರನ್ನ ಕರ್ಕೊಂಬಂದೆ. ಅದಕ್ಕೆ ಅತ್ತೆ ಹತ್ರ ಏನು ಹೇಳಿಲ್ಲ. ಇವರೇ ಕಿಡ್ನಾಪ್ ಮಾಡಿಸಿದ್ದು ಏನು ಎತ್ತ ಅಂತೇಳಿ ಏನು ಹೇಳಕ್ಕೆ ಹೋಗಲಿಲ್ಲ. ಯಾಕೆ ಸುಮ್ಮನೆ ಕಿರಿಕಾಗ್ಬಿಡ್ತವೆ ಅಂತೇಳಿ ಹೆಂಗನಾಗಲಿ ಅಂತೇಳಿ ಮುಂದಾಲೋಚನೆ ಮಾಡಿಕೊಂಡು ಇವ್ರನ್ನ ಕರ್ಕೊಂಬಂದೆ. ಆದರೆ ಅವಳು ಏನೂ ಹೇಳಿಲ್ಲ. ಫ್ರೀ ಬಸ್ಸು ಅಂತೇಳಿ ಟೂರ್ ಹೋಗಿದ್ದೀನಿ ಅಂತ ಹೇಳಿ ಅವಳು ಹಂಗೆ ಹೇಳವಳೆ. ಭೂಮಿ ಅಕ್ಕನ ಮೇಲೆ ಯಶೋಣ್ಣನ ಮೇಲೆ ಏನು ಹೇಳ್ತಾಳೋ ಅಂತ ಅಂದ್ಕೊಂಡಿದ್ದೆ ನಾನು. ಹೆಂಗ ಸದ್ಯ ಏನೂ ಹೇಳಿಲ್ಲ. ಅದಕ್ಕೇ ಇವ್ರಿಗೆ ಯಾವತ್ತೂ ಹೇಳಕ್ಕೆ ಹೋಗಲ್ಲ, ಸುಮ್ಮನೆ ಬಂದಿದ್ರು ಅಂತ ಹೇಳಿ ಹೇಳ್ತೀನಿ. ಭೂಮಿ ಅಕ್ಕನ ಒಳಗೆ ಕರ್ಕೊಂಡೋಗಿ ಎಲ್ಲ ವಿಷಯ ಮಾತಾಡ್ತೀನಿ ನಾನು ಆಮೇಲೆ. ಸದ್ಯಕ್ಕೆ ಇಲ್ಲಿ ಪಬ್ಲಿಕ್ಲಾಗಿ ನಿಂತ್ಕೊಂಡು ಏನೂ ಮಾತಾಡೋದಿಲ್ಲ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.